ನಮಸ್ಕಾರ. ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ಕಾಲದಲ್ಲಿ ಮೊಗ್ಗಿನ ಮನಸ್ಸು ಸಿನಿಮಾ ಸಾಕಷ್ಟು ಜನರಿಗೆ ಅಚ್ಚುಮೆಚ್ಚಿನ ಸಿನಿಮಾ ಆಗಿತ್ತು. ಜೊತೆಗೆ ಈಗಲೂ ಕೂಡ ಮೊಗ್ಗಿನ ಮನಸ್ಸು ಸಿನಿಮಾ ಬಂತು ಅಂತಂದ್ರೆ ಅದನ್ನ ನೋಡುವಂತಹ ವೀಕ್ಷಕರಿದ್ದಾರೆ. ಯಾಕಂತಂದ್ರೆ ಅದಕ್ಕೆ ಮುಖ್ಯವಾದಂತ ಒಬ್ರು ಪರ್ಸನ್ ಯಾರಪ್ಪ ಅಂತಂದ್ರೆ ಅದು ಶುಭಾ ಪೂಂಜಾ. ಶುಭಾ ಪೂಂಜಾ ಅವ್ರಿಗೂ ಕೂಡ ಈ ಸಿನಿಮಾ ಒಂದು ದೊಡ್ಡ ಹಿಟ್ಟನ್ನೇ ಕೊಡ್ತು. ಸಾಕಷ್ಟು ಜನರಿಗೆ ಶುಭಾ ಪೂಂಜಾ ಅಂದ್ರೆ ಯಾರು, ಆಕೆಯ ಮುದ್ದಾದಂತಹ ಮಾತಾಗಿರ್ಬೋದು, ನಡವಳಿಕೆ ಆಗಿರ್ಬೋದು, ಬಬ್ಲಿ ಕ್ಯಾರೆಕ್ಟರ್ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಸೊ ಮೊಗ್ಗಿನ ಮನಸ್ಸು ಸಿನಿಮಾ ಮೂಲಕ ಸಾಕಷ್ಟು ಫೇಮಸ್ ಆದಂತ ಶುಭಾ ಪೂಂಜಾ ಬಿಗ್ ಬಾಸ್ ಬಂದ ಮೇಲೆ ಇನ್ನೊಂದಷ್ಟು ಜನರಿಗೆ ಇಷ್ಟ ಆಗೋದಕ್ಕೆ ಶುರು ಆಗ್ತಾರೆ. ಯಾಕಂತಂದ್ರೆ ಆಕೆಯ ಒಂದು ನಡವಳಿಕೆ ಆಗಿರ್ಬೋದು, ಆಕೆ ಯಾವ ರೀತಿಯಾಗಿರ್ತಾರೆ, ಸಪೋರ್ಟಿವ್ ಆಗಿರ್ಬೋದು, ಎಲ್ಲವೂ ಕೂಡ ಇಷ್ಟ ಆಗ್ತಾ ಹೋಗ್ತು. ಸೊ ಬಿಗ್ ಬಾಸ್ ಆದ ಬಳಿಕ ತನ್ನ ಪರ್ಸನಲ್ ಲೈಫ್ಗೆ ಆಕೆ ಒಂದಷ್ಟು ಟೈಮ್ ಅನ್ನ ಕೊಡ್ತಾರೆ. ಅಂದ್ರೆ ತಾನು ಪ್ರೀತಿಸಿ ಮದುವೆ ಆಗ್ತಾರೆ. ಸೊ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಸೊ ಶುಭಾ ಪೂಂಜಾ ಮದುವೆ ಅಂತಂದ್ರೆ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಯಾಕಂತಂದ್ರೆ ಪ್ರೀತಿಸಿ ಮದುವೆ ಆಗ್ತಾ ಇದ್ದಾರೆ, ಸೊ ಚೆನ್ನಾಗಿರ್ಲಿ ಅನ್ನುವಂಥದ್ದನ್ನ ತುಂಬಾ ಜನ ಹೇಳಿದ್ರು. ಯಾಕಂತಂದ್ರೆ ಈ ಹಿಂದೆ ಶುಭಾ ಪೂಂಜಾ ಮದುವೆ ಯಾವಾಗ ಅಂತ ಕೇಳ್ತಿದ್ದಂತ ಎಲ್ರಿಗೂ ಕೂಡ ಶುಭಾ ಪೂಂಜಾ ಫೈನಲಿ ಪ್ರೀತಿಸಿದಂತ ಹುಡುಗನ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸೊ ಚೆನ್ನಾಗಿರ್ಲಿ ಅಂತ ಮದುವೆ ಆದ್ಮೇಲೆ ಯಾವಾಗ ಮಗು ಅಂತ ಕೇಳೋದಕ್ಕೂ ಕೂಡ ಶುರು ಮಾಡೋದಕ್ಕೆ, ಅಂದ್ರೆ ಯಾಕೆ ಯಾವುದೇ ಒಂದು ಇಂಟರ್ವ್ಯೂಗೆ ಹೋದ್ರು ಕೂಡ ನಿಮ್ಮ ಒಂದು ಗುಡ್ ನ್ಯೂಸ್ ಏನಾದರೂ ಇದೆಯಾ ಅನ್ನುವಂಥದ್ದು. ಆದರೆ ಇದೀಗ ಶುಭಾ ಪೂಂಜಾ ಅವರ ಸಂಸಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಖುದ್ದು ಶುಭಾ ಪೂಂಜಾ ಅವರೇ ಒಂದಷ್ಟು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಂತ ರೀತಿಯಲ್ಲಿ ಗೊತ್ತಾಗುತ್ತೆ. ಯಾಕಂತಂದ್ರೆ ಶುಭಾ ಪೂಂಜಾ ಅವರ ಒಂದು ಮಗು ವಿಚಾರ ಆಗಿರ್ಬೋದು ಅಥವಾ ದಾಂಪತ್ಯ ಜೀವನದಲ್ಲಿ ಏನೋ ಬಿರುಕು ಮೂಡಿದೆ ಅನ್ನುವಂಥದ್ದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಏನಾಯ್ತು, ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಆಗೋದಕ್ಕೆ ಅದೊಂದು ಕಾರಣನ ಅನ್ನುವಂಥ ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಆ ಕಾರಣ ಏನು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಶುಭಾ ಪೂಂಜಾ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವಂತಹ ನಟಿ, ಜೊತೆಗೆ ಮಾಡೆಲ್ ಕೂಡ ಹೌದು. ಸೊ ಮಂಗಳೂರಿನ ತುಳುವ ಕುಟುಂಬದಲ್ಲಿ ಈಕೆ ಜನಿಸ್ತಾರೆ, ಬಟ್ ಬೆಂಗಳೂರಿನಲ್ಲೇ ಬೆಳೆದಿದ್ದು. ಸೊ ಅದಾದ ಮೇಲೆ ಒಂದಷ್ಟು ಅಂದ್ರೆ ಕಾಲೇಜು ಶಿಕ್ಷಣವನ್ನ ಪಡಿತಾರೆ, ಟಿವಿ ಜಾಹೀರಾತುಗಳಲ್ಲಿ ಕಾಣಿಸ್ಕೊಳ್ತಾರೆ. 2006ರಲ್ಲಿ ತಲೆ ಕಂಡಂತಹ ಜಾಕ್ಪಾಟ್ ಚಿತ್ರದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಇವರೇ ಎಂಟ್ರಿ ಕೊಟ್ಟಿರುವಂಥದ್ದು. ಇವರ ಫಸ್ಟ್ ಮೂವಿ ಬಂದು ಜಾಕ್ಪಾಟ್. ಅದಾದ ಮೇಲೆ ಮೊಗ್ಗಿನ ಮನಸ್ಸು, ಚಂಡ, ಹೀಗೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರೆ. ನಂತರ ಸ್ಲಂಬಾಲ, ಕಂಠೀರವ, ಜೈ ಮಾರುತಿ 800 ಹೀಗೆ ಬೇರೆ ಬೇರೆ ಸಿನಿಮಾಗಳಲ್ಲಿ ನಟನೆ ಮಾಡ್ತಾರೆ. ಕಿಚ್ಚ ಸುದೀಪ್ ನಿರೂಪಣೆಯ ಬಿಗ್ ಬಾಸ್ ಸೀಸನ್ 8ರಲ್ಲಿ ಶುಭಾ ಪೂಂಜಾ ಸ್ಪರ್ಧಿಯಾಗಿ ಎಂಟ್ರಿ ಕೊಡ್ತಾರೆ. ಅದಾದ ಮೇಲೆ 2020ರ ಡಿಸೆಂಬರ್ 10ರಂದು ತಾನು ಪ್ರೀತಿಸಿದಂತ ಹುಡುಗ ಮಂಗಳೂರು ಮೂಲದ ಉದ್ಯಮಿ ಸುಮಂತ್ ಬಿಲ್ಲವ ಅನ್ನೋರನ್ನ ಇವರು ಮದುವೆ ಆಗ್ತಾರೆ. ಇವರಿಬ್ರದ್ದು ಕೂಡ ಪ್ರೇಮ ವಿವಾಹ, ಲವ್ ಮ್ಯಾರೇಜ್ ಸ್ನೇಹಿತರೆ. ಅದಾದ ಮೇಲೆ ಶುಭಾ ಪೂಂಜಾ ಅಂದ್ರೆ ಸಿನಿಮಾದಲ್ಲೂ ಸೆಟಲ್ಡ್ ಆಗಿದ್ರು. ಅದಾದ ಮೇಲೆ ಪರ್ಸನಲ್ ಲೈಫಲ್ಲೂ ಕೂಡ ಒಳ್ಳೆ ಪಾರ್ಟ್ನರ್ ಅನ್ನ ಪಡ್ಕೊಂಡ್ರು. ಚೆನ್ನಾಗಿರ್ಲಿ ಅಂತ ಅನ್ಕೊಳ್ತಾರೆ. ಸ್ಟಾರ್ಟಿಂಗ್ ಎಲ್ಲವೂ ಕೂಡ ಚೆನ್ನಾಗಿತ್ತು. ಇಂಟರ್ವ್ಯೂಲ್ಲೂ ಕೂಡ ಅವರ ಹಸ್ಬೆಂಡ್ ಕಾಣಿಸ್ಕೊಂಡ್ರು, ಮುದ್ದಾಗಿದ್ರು. ಒಂದಷ್ಟು ರೀಲ್ಸ್ ಗಳನ್ನ ಮಾಡೋದಾಗಿರ್ಬೋದು, ಸುತ್ತಾಡೋದಾಗಿರ್ಬೋದು, ಎಲ್ಲವೂ ಕೂಡ ಇತ್ತು. ಇತ್ತೀಚೆಗೆ ಶುಭಾ ಪೂಂಜಾ ಎಲ್ಲೋದ್ರಪ್ಪ, ಹಸ್ಬೆಂಡ್ ಜೊತೆ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ಏನಾಯ್ತು ಅನ್ನುವಂತ ಸುದ್ದಿ ಕೂಡ ಒಂದ್ ಟೈಮ್ ಅಲ್ಲಿ ಹರಿದಾಡಿತ್ತು. ಈಗ ಒಂದು ಇಂಟರ್ವ್ಯೂ ಅಲ್ಲಿ ಶುಭಾ ಪೂಂಜಾ ತಮ್ಮ ದಾಂಪತ್ಯ ಜೀವನದ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಅಂದ್ರೆ ಸಂದರ್ಶನದಲ್ಲಿ ನಿಮ್ಮ ದಾಂಪತ್ಯ ಜೀವನ ಆಗಿರ್ಬೋದು ಅಥವಾ ಸುಮಂತ್ ಬಗ್ಗೆ ಹೇಳಿ ಅನ್ನುವಂತ ವಿಚಾರ ಬಂದಾಗ್ಲೂ ಕೂಡ ಎಲ್ಲೂ ಕೂಡ ಶುಭಾ ಪೂಂಜಾ ಖುಷಿಯಾಗಿ ಯಾವುದೇ ವಿಚಾರವನ್ನ ಹಂಚ್ಕೊಂಡಿಲ್ಲ. ಇಲ್ಲ ಅವರು ಸಖತ್ ಬಿಸಿ, ನನ್ನ ಕೈಗೆ ಸಿಗೋದಿಲ್ಲ, ಸೊ ಆ ಪರ್ಸನ್ ಬಿಸಿ ಅನ್ನುವಂಥದ್ದಾಗಿ ಹೇಳ್ತಾರೆ. ಅದಾದ ಮೇಲೆ ಗುಡ್ ನ್ಯೂಸ್ ಯಾವಾಗ ಕೊಡ್ತೀರಾ ಅಂತ ಕೂಡ ಅಲ್ಲಿ ಸಂದರ್ಶನವನ್ನ ಮಾಡುವಂತ ನಿರೂಪಕ ಕೂಡ ಕೇಳ್ತಾರೆ. ಅಂದ್ರೆ ಏನಾದ್ರೂ ಗುಡ್ ನ್ಯೂಸ್ ಆಯ್ತಾ, ಬಿಕಾಸ್ ಆಲ್ರೆಡಿ 4 to 5 years ಆಗಿದೆ ನೀವು ಮದುವೆಯಾಗಿ. ಸೊ ನೀವು ಗುಡ್ ನ್ಯೂಸ್ ಅನ್ನ ಯಾವಾಗ ಕೊಡ್ತೀರಾ, ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದಾರೆ. ನಿಮ್ಮ ಅಭಿಮಾನಿಗಳಾಗಿರ್ಬೋದು ಅಥವಾ ಕನ್ನಡ ಚಿತ್ರರಂಗ ಆಗಿರ್ಬೋದು, ಬಿಗ್ ಬಾಸ್ ವೀಕ್ಷಕರಾಗಿರ್ಬೋದು, ನಿಮ್ಮನ್ನ ಇಷ್ಟಪಡುವಂತವರು ನಿಮ್ಮ ಒಂದು ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಯಾವಾಗ ಶುಭಾ ಪೂಂಜಾ ಸಿಹಿ ಸುದ್ದಿಯನ್ನ ಕೊಡ್ತಾರೆ ಅಂತ. ಇದೀಗ ಮಕ್ಕಳಾಗದಂತಹ ನೋವಿನಿಂದ ಪತಿ ಜೊತೆ ಪ್ರತಿದಿನ ಜಗಳ
ಅಂತ ನಟಿ ಶುಭಾ ಪೂಂಜಾ ಭಾವುಕವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇದು ಫಿಲ್ಮಿ ಬೀಟಲ್ಲೂ ಕೂಡ ಬಂದಿರುವಂಥದ್ದು ಸ್ನೇಹಿತರೆ. ನಟಿ ಶುಭಾ ಪೂಂಜಾ ತಮ್ಮ ವೈವಾಹಿಕ ಜೀವನದ ಬಗ್ಗೆ ಭಾವುಕರಾಗಿ ಮಾತನಾಡಿದ್ದಾರೆ. ಮದುವೆಯಾಗಿ 4 ವರ್ಷ ಕಳೆದ್ರೂ ಕೂಡ ಮಕ್ಕಳಾಗದ ಕಾರಣಕ್ಕಾಗಿ ಪ್ರತಿದಿನ ತಮ್ಮ ಹಾಗೆ ಗಂಡನ ನಡುವೆ ಜಗಳ ಆಗ್ತಾ ಇದೆ, ನಾನು ಪ್ರತಿದಿನ ಅಳ್ತಾ ಇದ್ದೀನಿ ಅಂತ ಬಹಿರಂಗಪಡಿಸಿದ್ದಾರೆ. ಈ ನೋವಿನಿಂದ ಹೊರಬರೋದಕ್ಕೆ ಮಾನಸಿಕ ಸ್ಥೈರ್ಯವನ್ನ ಕಾಪಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ನಾನು ವರ್ಕೌಟ್ ಕೂಡ ಮಾಡ್ತಾ ಇದ್ದೀನಿ, ಬಿಕಾಸ್ ಓವರ್ ವೆಯ್ಟ್ ಇಂದ ಏನಾದರೂ ಆಗ್ತಿದ್ಯಾ ಅನ್ನುವಂಥದ್ದಾಗಿ ವರ್ಕೌಟ್ ಮಾಡ್ತಾ ಇದ್ದೀನಿ. ಸೊ ದೇವ್ರ ಮೊರೆ ಹೋಗ್ತಾ ಇದ್ದೀನಿ. ಸೊ ಎಲ್ಲವನ್ನ ಕೂಡ ಮಾಡ್ತಾ ಇದ್ದೀನಿ, ಬೇರೆ ಬೇರೆ ಕ್ಲಿನಿಕ್ಗಳಿಗೆ ಹೋಗಿ ಬಂದಿದ್ದೀನಿ. ಸೊ ಆದರೂ ಕೂಡ ಮಕ್ಕಳಾಗಲಿಲ್ಲ ಅನ್ನುವಂಥ ನೋವು ಇದೀಗ ಶುಭಾ ಪೂಂಜಾ ಅವರಿಗಿದೆ, ಜೊತೆಗೆ ಅವರ ಪತಿಗೂ ಕೂಡ ಇದೆ. ಸೊ ಪ್ರತಿಯೊಂದು ದಾಂಪತ್ಯ ಜೀವನದಲ್ಲೂ ಕೂಡ ಮಗುವಿನ ವಿಚಾರ ಅಂತ ಬಂದಾಗ ಸಾಕಷ್ಟು ವೈಮನಸ್ಸುಗಳು ಜಗಳ ಮೂಡುವಂಥದ್ದು ಸರ್ವೇ ಸಾಮಾನ್ಯ. ಇದೀಗ ಶುಭಾ ಪೂಂಜಾ ಅವರ ಜೀವನದಲ್ಲೂ ಕೂಡ ಇದೇ ಆಗಿದೆಯಾ? ಸೊ ಮಗುವಿನ ವಿಚಾರಕ್ಕೋಸ್ಕರ ಇಬ್ರು ಜಗಳ ಆಡ್ತಾ ಇದ್ರೆ, ದೂರ ದೂರ ಆಗ್ತಾ ಇದ್ದಾರಾ? ಇವೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇದಕ್ಕೆ ರೀಸನ್ ಇಂಟರ್ವ್ಯೂಗಳಲ್ಲಿ ಶುಭಾ ಪೂಂಜಾ ಮಾತನಾಡಿರುವಂತಹ ರೀತಿ ಆಗಿರ್ಬೋದು, ಅಥವಾ ಪತಿಯ ಬಗ್ಗೆ ಕೇಳಿದಾಗ ಆಕೆ ಕೊಟ್ಟಂತಹ ಉತ್ತರಗಳ ಪ್ರಕಾರ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ. ಸೊ ಸ್ನೇಹಿತರೆ, ಶುಭಾ ಪೂಂಜಾ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.